ನಿಲ್ಸ್ರಿ ಈ ದೊಂಬಿನ ಕೈ ಮುಗಿತೀನಿ ಶರಣ. ಏನಿದೆ ಅಲ್ಲ ಬರ್ರಿ ಮಾಚಯ್ಯ ಶರಣ ನೋಡ್ರಿ, ಇವರೆಲ್ಲ ನಮ್ಮ ಅಣ್ಣ ಬಸವನಿಗೆ ಧಿಕ್ಕಾರ ಧಿಕ್ಕಾರ ಅಂತಾರ. ನಮ್ಮಷ್ಟಕ್ಕೆ ನಾವು ಹಾಡಿಕೊಂಡಿದ್ರು ನಮಗ್ ಕೂಡ ಕಾಲಕ್ಕೆ ಎದುರಿ ಜಗಳಕ್ಕೆ ಬಂದಾರ. ಅವ್ರು ಕೊಟ್ರು ಅಂತ ನೀವು ಸಿಕ್ಕಿನ ಬುದ್ಧಿ ಕೊಡೋದೇನು? ನನಗೆ ಮುನಿಯವರಿಗೆ ತಾ ಮುನಿಯಲ್ಲಿ ಕೈಯ ಅಂದಿಲ್ಲ ಅಣ್ಣವರು. ಒಂದ್ ವೇಳೆ ಇಲ್ಲೇನಾರ ನಡಿಬಾರ್ದು ನಡೆದ್ರ ಅವರು ನೊಂದ್ಕೊಳ್ಳೋದಿಲ್ಲೇನ? ಅಲ್ಲಿ ರಾಯ ನೀವರ ಹೇಳ್ರಿ, ನಮ್ಮ ಅಣ್ಣಾರ ವಿರುದ್ಧ ಈ ಧಿಕ್ಕಾರ ಯಾಕ? ಮತ್ತ ಆ ಬಸವಣ್ಣ ಮಾಡಿದ್ದೆ ಸರಿ ಏನು? ಹೇಳ್ರಲ್ಲ ಅವ್ರೇನ್ ತಪ್ಪು ಮಾಡ್ಯಾರ? ಏನ್ ಸರಿ ಮಾಡ್ಯಾನವ? ಬಾರಾಬಾನಗಡಿ ಮಾಡ್ಯಾನ. ಏನಂತ ಹೇಳುನು, ಎಸ್ ಅಂತ ಹೇಳುನು. ಆಯ್ತಾ, ಈಗ ಸಮಾಧಾನ ಆಯ್ತಾ? ಅಲ್ಲಿ ಮಂಚಣ್ಣವ್ರ, ನಿಮ್ಗ ಅವ್ರ ಬಗ್ಗೆ ತಕರಾರು ಏನಾರ ಇದ್ರ ದೊರಿ ಅಂತ ಅದಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ರಲ್ಲ. ಮಹಾಮನಿಗೆ ಬಂದು ಅಣ್ಣಾರನ್ನ ಕೇಳ್ರಿ. ಅವನ ಹತ್ರ ಹೋಗ್ಲಿಕ್ಕೆ ಅವೇನು ನಮ್ಗಿಂತ ದೊಡ್ಡವೇನು? ಬರೀ ಬಿಟ್ರೆ ದೊರೆ ಬಿಜ್ಜಲ್ ಹತ್ರ ಹೋಗುನು, ಈ ಬಸವನಿಗೆ ಒಂದು ಗತಿ ಕಾಣಿಸಿ ಬಿಡು. ಧಿಕ್ಕಾರ ಧಿಕ್ಕಾರ ಬಸವಣ್ಣನಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಸವಣ್ಣನಿಗೆ ಧಿಕ್ಕಾರ, ಬಸವಣ್ಣನವರಿಗೆ ಜಯವಾಗಲಿ, ಬಸವಣ್ಣನವರಿಗೆ ಜಯವಾಗಲಿ, ಬಸವಣ್ಣನವರಿಗೆ ಜಯವಾಗಲಿ. ಯಾಕ್ರಿ ಭಟ್ರ ಕಳ್ಳರಂತ ಕಳ್ಳರ್ನ, ಸೂಳೆರಂತ ಸೂಳೆರ್ನ ಶರಣರನ್ನಾಗಿ ಮಾಡಿ ಕಾಯಕ ದಾಸೋಹದ ಬೆಳೆ ಬೆಳೆದ ಗುಡಿಸಲದಾಗಿದ್ದ ನಮ್ಮತ್ತವ್ರನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದು ಅಕ್ಷರ ಬೆಳಕು ನೀಡಿದ ಬಸವಣ್ಣವರಿಂದ ನಿಮಗೇನ್ ಅನ್ಯಾಯ ಆಗ್ಯದ? ಅಲ್ಲ ತಮ್ಮ ಬ್ರಹ್ಮಯ್ಯ, ಬಸವಣ್ಣ ಪುರುಷ ಮುನಿ ಇದ್ದಂಗ, ಅವ್ರ ಹತ್ರ ಬಾದ್ರ ಇವ್ರನ್ನೂ ತನ್ನಂಗ ಮಾಡಿಕೊಂಡು ಬಿಡ್ತಾನಲ್ಲ, ಆಗ ದಕ್ಷಿಣ ಹೊಡಿ ತಪ್ಪದಲ್ಲ ಅಂತ ಇದು ಅನ್ಯಾಯ ಅಲ್ಲೇನ? ಹೌದಲ್ರಿ ಭಟ್ರ? ಏ ನಗ್ತೀರೇನು? ನಗ್ರಿ. ಒಂದಿನ ಈ ನಗಿ ಹೋಗಿ ಹೊಯ್ಯ ಆಗ್ತದ. ಇಂಥ ಬಾರಿಗಳು ಕೂಡ ಹೆಚ್ಚಿನ ಮಾತು. ಬರಿ ಭಟ್ರ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋಣ, ಏನ್ ಹೇಳ್ಬೇಕು ಅದನ್ನ ಹೇಳೋನು. ಇವ್ರಿಗೆ ತಕ್ಕ ಶಾಸ್ತಿ ಮಾಡೋನು. ಹೋಗ್ರಿ ಏನು ಹೇಳಬಾರದು ಅದನ್ನು ಸೇರ್ಸಿ ಹೇಳಿ ಹೋಗ್ರಿ. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ವಿಷ್ಣು